ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಮೂರನೇ ದಿನದ ಪುಂಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ. ಮತ್ತೊಂದು ದೈತ್ಯಾಕಾರದ ನರಹಂತಕ ಕಾಡಾನೆ ಸೆರೆ. ಸೀಗೆ ಆನೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಮಲೆನಾಡು ಭಾಗದ ಜನರು. ಎಲುಬು ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ಕೊಡುವುದು ನಿಶ್ಚಿತ. ಶಾಸಕ ರೇವಣ್ಣಗೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿರುಗೇಟು. ಪೋಷಕರೇ, ಮಕ್ಕಳ ಕೈಯಲ್ಲಿ ಕಾರ್ ಕೀ ಕೊಡುವ ಮುನ್ನ ಎಚ್ಚರ ಎಚ್ಚರ. ನಿಂತಿದ್ದ ಕಾರಿನಲ್ಲಿ ಮಕ್ಕಳ ಚೇಷ್ಟೆ, ಬಾಲಕ ಬಲಿ, ಮತ್ತೊಬ್ಬನಿಗೆ ಗಂಭೀರ ಗಾಯ. ಎಲುಬು ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿದ್ದು, ಎಲ್ಲವನ್ನ ಸೂಕ್ಷ್ಮವಾಗಿ ಜನತೆ ಗಮನಿಸುತ್ತಿದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ಕೊಡುವುದು ನಿಶ್ಚಿತ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಶಾಸಕ ರೇವಣ್ಣಗೆ ತಿರುಗೇಟು ನೀಡಿದರು. ನಗರದ ಮಹಾವೀರ ಭವನದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಅನುಕೂಲಕರವಾದ ವಾತಾವರಣ ಇದ್ದು, ಈ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ. ಕಾಂಗ್ರೆಸ್ ನೀಡಿರುವ ಗ್ಯಾರಂಟಿಗಳು ಅಜರಾಮರವಾಗಿದ್ದು, ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತದೆ ಅಷ್ಟು ದಿವಸ ಈ ಗ್ಯಾರಂಟಿಗಳು ಇದ್ದೇ ಇರುತ್ತದೆ. ಕೇಂದ್ರ ಸರ್ಕಾರದಿಂದ 25 ಗ್ಯಾರಂಟಿಗಳು ಇನ್ನೂ ಹೆಚ್ಚು ಬರುತ್ತದೆ ಹೊರತು ಯಾವ ರೀತಿ ಅನುಮಾನ ಬೇಡ. 100ಕ್ಕೆ 100 ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಒಳ್ಳೆಯದಾಗುತ್ತದೆ ಎಂದು ಇತ್ತೀಚೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ವಿಶ್ವಾಸ ವ್ಯಕ್ತಪಡಿಸಿದರು. ಎಲ್ಬು ಇಲ್ಲದ ನಾಲಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಎಂದು ಜೆಡಿಎಸ್ ನಾಯಕರ ಹೇಳಿಕೆಗೆ ಉತ್ತರಿಸಿದರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಕಳೆದ ಚುನಾವಣೆ ಎದುರಿಸಿ ಈಗ ಅವರನ್ನೇ ಬೈಯುತ್ತಾರೆ. ಅವರು ಎಲ್ಲವನ್ನ ನೋಡುತ್ತಿದ್ದಾರೆ. ಇವತ್ತು ಏಕವಚನದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಅವರನ್ನೇ ಬೈಯುತ್ತಿದ್ದಾರೆ. ಎಲ್ಲರೂ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡುತ್ತಿದ್ದಾರೆ. ಮಳೆ ಬರಲಿಲ್ಲ ಎಂದು ಸಿದ್ದರಾಮಯ್ಯ ಬಗ್ಗೆ ಮಾತನಾಡುವ ಜೆಡಿಎಸ್ ನಾಯಕರಿಗೆ ಮೊನ್ನೆ ಯಾರು ಹೊಳೆನರಸೀಪುರಕ್ಕೆ ಕಾಲಿಟ್ಟಾಗ ಮಳೆ ಬಂದಿರುವುದು ಎಂದು ಹೆಸರು ಹೇಳದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಟಾಂಗ್ ನೀಡಿದ ಅವರು ಏನೇ ಮಾತನಾಡಿದ್ರು ನಾವು ಹೆಚ್ಚು ಗಮನ ಕೊಡಬಾರದು ಎಂದರು. ಅದು ಸಹಿತ ಅಂತ ಹೇಳ್ತಾರೆ. ಗ್ಯಾರಂಟಿಗಳು ಈಗಲ್ಲ ಅಜರಾಮರ. ಪ್ರಜಾಪ್ರಭುತ್ವ ಈ ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ. ಅಲ್ಲ, ಹೇಳಿದ್ನಲ್ಲ, ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತೆ ಅಷ್ಟು ದಿನನೂ ಗ್ಯಾರಂಟಿ, 5 ಗ್ಯಾರಂಟಿ ಇರುತ್ತೆ. ಜನ ಆಶೀರ್ವಾದ ಮತ್ತೆ 28ಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಇನ್ನು 5 ವರ್ಷ ಗ್ಯಾರಂಟಿ. ಮೊನ್ನೆ ರೇವಣ್ಣರು ಇನ್ನು 25 ಗ್ಯಾರಂಟಿ ಹೆಚ್ಚು ಬರ್ತದೆ. ಕೇಂದ್ರ ಸರ್ಕಾರದ 25 ಗ್ಯಾರಂಟಿ ಸಹ ಹೆಚ್ಚು ಬರ್ತದೆ. ಯಾವುದೇ ರೀತಿ ಗ್ಯಾರಂಟಿ ಅನುಮಾನ ಬೇಡ, ಗಾಳಿ ಸುದ್ದಿ ಬೇಡ. 100 ಬಡವರಿಗೆ ಒಳ್ಳೇದಾಗ್ತದೆ. ಗ್ಯಾರಂಟಿ ಇರ್ತದೆ. ಮೊನ್ನೆ ರೇವಣ್ಣರು ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಈಗ ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂಗೆ ಕುರ್ಚಿ ಬಿದ್ದೋಗುತ್ತೆ ಅಂತ ಹೇಳ್ತಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮಾತಾಡೋಕ್ಕೇನು ಎಲ್ಬಿಲ್ಲದ ನಾಲ್ಗೆ ಮಾತಾಡ್ತಾನೆ ಇರ್ತಾರೆ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲೇ ಇವರು ಕಳೆದ ಲೋಕಸಭೆ ಚುನಾವಣೆ ಎದುರಿಸಿದ್ರು. ಇವತ್ತು ಅವ್ರನ್ನೇ ಬೈತಾರೆ. ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾರಲ್ಲ. ಇವತ್ತು ಏಕವಚನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ಮಳೆ ಬರಲಿಲ್ಲ ಅಂತ. ಮತ್ತೆ ಒಳ್ಳೆ ತೋರಿಸಿದ್ದಾರೆ ದೇವರು, ಮಳೆ ಯಾರು ಬಂದಿದ್ದು ಮಳೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಚ್.ಎಸ್. ಆನಂದ್ ಕುಮಾರ್, ನಿತಿನ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೂರನೇ ದಿನದ ಪುಂಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಮತ್ತೊಂದು ದೈತ್ಯಾಕಾರದ ನರಹಂತಕ ಕಾಡಾನೆ ಸೆರೆಯಾಗಿದೆ. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ನಿಡಿಗೆರೆ ಫಾರೆಸ್ಟ್ನಲ್ಲಿ ಸೀಗೆ ಹೆಸರಿನ ಒಂಟಿ ಸೆಲ್ಗವನ್ನ ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಏಪ್ರಿಲ್ 20ರ ಮಧ್ಯಾಹ್ನ 7 ಕಾಡಾನೆಗಳೊಂದಿಗೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆಪರೇಷನ್ ಎಲಿಫೆಂಟ್ ಟೀಮ್ ಆರಂಭಿಸಲಾಗಿತ್ತು. ಆದರೆ ಸೀಗೆ ಕಾಡಾನೆ ಕಾಡಿನೊಳಗೆ ಸೇರಿಕೊಂಡಿದ್ದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂದು ಬೆಳಗ್ಗೆಯಿಂದಲೇ ನರಹಂತಕ ಸೀಗೆ ಕಾಡಾನೆಯನ್ನ ಟ್ರ್ಯಾಕ್ ಮಾಡಿದ್ರು. ನಿಡಿಗೆರೆ ಅರಣ್ಯ ಪ್ರದೇಶದಲ್ಲಿದ್ದ ನರಹಂತಕ ಕಾಡಾನೆ ಇರುವುದನ್ನ ಖಚಿತಪಡಿಸಿಕೊಂಡು ಬಿಕೋಡು ಬಳಿ ಇರುವ ತಾತ್ಕಾಲಿಕ ಶಿಬಿರದಿಂದ ಲಾರಿಗಳ ಮೂಲಕ ನಿಡಿಗೆರೆ ಅರಣ್ಯ ಪ್ರದೇಶಕ್ಕೆ ಸಾಕಾನೆಗಳನ್ನ ಸ್ಥಳಾಂತರ ಮಾಡಿ ಆಪರೇಷನ್ ಎಲಿಫೆಂಟ್ ಟೀಮ್ ಕಾರ್ಯಾಚರಣೆ ಆರಂಭಿಸಿತು. ಮಧ್ಯಾಹ್ನ 12:20ಕ್ಕೆ ವೈದ್ಯರು ಸೀಗೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಡಾಟ್ ಆದ ನಂತರವೂ ಕಿಲೋಮೀಟರ್ ಗಟ್ಟಲೆ ಓಡಿದ ಸೀಗೆ ಮಧ್ಯಾಹ್ನ 12:38ಕ್ಕೆ ಪ್ರಜ್ಞೆ ತಪ್ಪಿಬಿತ್ತು. ಕಾಡಾನೆ ಆರೈಕೆ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅದರ ಪ್ರಜ್ಞೆ ಮರಳಿದ ನಂತರ ಬಂಧಿಸಿ ಸ್ಥಳಾಂತರ ಕಾರ್ಯ ಆರಂಭಿಸಿದ್ರು. ಅಭಿಮನ್ಯು ನೇತೃತ್ವದಲ್ಲಿ ನಡೆದ ಆಪರೇಷನ್ನಲ್ಲಿ ಹರ್ಷ, ಪ್ರಶಾಂತ, ಕರ್ನಾಟಕ, ಭೀಮಾ, ಮಹೇಂದ್ರ, ಧನಂಜಯ, ಅಶ್ವತ್ಥಾಮ ಭಾಗವಹಿಸಿದ್ರು. ಇಂದು ಸರಿಯಾದ ಸೀಗೆ ಇಬ್ಬರನ್ನ ಬಲಿ ಪಡೆದಿದ್ದಲ್ಲದೆ ಹಲವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿ ಆತಂಕ ಸೃಷ್ಟಿಸಿತ್ತು. ಆಕ್ರಮಣಕಾರಿ ಸೀಗೆ ಸೆರೆಯಿಂದ ಮಲೆನಾಡು ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಪ್ರಾಪ್ತ ವಯಸ್ಸಿನ ಬಾಲಕರಿಂದ ಕಾರು ಚಾಲನೆ ಮಾಡಲು ಹೋಗಿ ನಿಂತಿದ್ದ ಬಾಲಕನಿಗೆ ಗುದ್ದಿ ಸ್ಥಳದಲ್ಲೇ ಬಾಲಕ ಸಾವನ್ನಪ್ಪಿರುವ ಘಟನೆ ಚನ್ನರಾಯಪಟ್ಟಣದ ನಾಗಸಮುದ್ರ ಗ್ರಾಮದಲ್ಲಿ ನಡೆದಿದೆ.
ಏಪ್ರಿಲ್ 20ರ ಸಂಜೆ ಸುಮಾರು 6:30ರ ಸಮಯದಲ್ಲಿ ನಾಗಸಮುದ್ರ ಗ್ರಾಮದ ಉಮೇಶ್ ಎಂಬ ಚಾಲಕನು ದೇವಸ್ಥಾನದ ಕಾಂಪೌಂಡಿನ ಮೇಲೆ ಕುಳಿತು ಮೊಬೈಲ್ ವೀಕ್ಷಣೆಯನ್ನ ಮಾಡುತ್ತಿದ್ದು, ಅದೇ ಗ್ರಾಮದ ಬಾಲಕರಾದ ಆಕಾಶ್ ಮತ್ತು ಪ್ರಜ್ವಲ್ ಇವರಿಬ್ಬರು ಅದೇ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಹಾಲನ್ನ ನೀಡುವುದಕ್ಕಾಗಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಆಕಾಶ್ ಎಂಬುವವನು ನಾನು ಕಾರನ್ನ ಚಾಲನೆ ಮಾಡುತ್ತೇನೆ ಎಂದು ಕಾರಿನ ಕೀಯನ್ನ ಪಡೆದು ಪ್ರಜ್ವಲನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕಾರನ್ನ ಚಲಿಸಲು ಮುಂದಾಗಿದ್ದು, ಕಾರು ಚಾಲನೆ ಮಾಡಲು ಸರಿಯಾಗಿ ಬರದೇ ಇರುವ ಕಾರಣ ಅಲ್ಲೇ ದೇವಸ್ಥಾನದ ಕಾಂಪೌಂಡಿನ ಮೇಲೆ ಕುಳಿತಿದ್ದಂತಹ ಉಮೇಶ್ನ ಮೇಲೆ ಏಕಾಏಕಿ ಕಾರನ್ನ ಚಲಾಯಿಸಿದ ಪರಿಣಾಮ ಸ್ಥಳದಲ್ಲಿದ್ದ ಉಮೇಶ್ ಸಾವನ್ನಪ್ಪಿದ್ದಾನೆ. ಪ್ರಕರಣ ಸಂಬಂಧ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರದಿ ಸಿವಿ ಲೋಹಿತ್, ಬಿಬಿಸಿ ನ್ಯೂಸ್, ಚನ್ನರಾಯಪಟ್ಟಣ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಗರದ ರವೀಂದ್ರನಗರದಲ್ಲಿರುವ ಶ್ರೀ ಮಹಾವೀರ ಭವನದಲ್ಲಿ ನಡೆಯುತ್ತಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಭಾಗವಹಿಸಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕೆಲ ಸಮಯ ಸಮಾಜದ ಬಾಂಧವರೊಡನೆ ಮಾತನಾಡಿದರು. ನಂತರ ಸಮಾಜದವರಿಗೆ ಕೈ ಮುಗಿಯುತ್ತಲೇ ಸನ್ನೆಯಲ್ಲೇ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ಮತವನ್ನ ಮೌನದಲ್ಲೇ ಕೇಳಿದಂತಿತ್ತು. ಸಮುದಾಯದವರಿಂದ ಸನ್ಮಾನ ಸ್ವೀಕರಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಜೈನ ಸಮಾಜದ ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು. ಮಹಾವೀರರ ತತ್ವ ಸಿದ್ಧಾಂತವನ್ನ ಪ್ರತಿಯೊಬ್ಬರೂ ಪಾಲಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು ಎಂದರು. ನಗರದ ರವೀಂದ್ರನಗರದಲ್ಲಿರುವ ಶ್ರೀ ಮಹಾವೀರ ಭವನದಲ್ಲಿ ಮಹಾವೀರ ಎಜುಕೇಷನ್ ಟ್ರಸ್ಟ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಭಗವಾನ್ 1008 ಶ್ರೀ ಮಹಾವೀರರ ಜಯಂತ್ಯೋತ್ಸವದ ಅಂಗವಾಗಿ ಕಳಸದಲ್ಲಿಟ್ಟ ನೀರನ್ನ ಬಾಹುಬಲಿಗೆ ಅರ್ಪಿಸಿದರು. ಈ ವೇಳೆ ಮಹಾವೀರ ಭವನದ ಅಧ್ಯಕ್ಷರಾದ ಧನಪಾಲ್ ಮಾತನಾಡಿ, ಜೈನ ಸಮಾಜದವರು ಮಹಾವೀರ ಜಯಂತಿಯನ್ನ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಬೆಳಗಿನಿಂದಲೇ ವಿವಿಧ ಕಾರ್ಯಕ್ರಮಗಳು ನಡೆದಿದ್ದು, ಎಳನೀರಿನ ಅಭಿಷೇಕಗಳು ಜರುಗಿದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಇರುವುದರಿಂದ ಮಧ್ಯಾಹ್ನ ಮಹಾವೀರರ ಮೆರವಣಿಗೆಯನ್ನ ಸರಳವಾಗಿ ಮಾಡಲಾಗಿದೆ ಎಂದರು. ಮಹಾವೀರ ಜಯಂತಿ ಅಂಗವಾಗಿ ಭಗವಾನ್ 1008 ಶ್ರೀ ಮಹಾವೀರ ತೀರ್ಥಂಕರರ 2623ನೇ ಜನ್ಮ ಕಲ್ಯಾಣ ಮಹೋತ್ಸವದ ನಿಮಿತ್ತ ಸಮಾಜದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಜನರು ಇದರ ಸದುಪಯೋಗ ಪಡೆದುಕೊಂಡರು. ಎಲ್ಲ ಜೈನ ಸಮಾಜದವರು, ಜೈನ ಸಂಘದವರು, ಎಲ್ಲ ಸಮಸ್ತ ಜೈನ ಬಾಂಧವರು ಬೆಳಗಿನ ಸಂಜೆವರೆಗೂ ಮಹಾವೀರ ಭವನದಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೀತವೆ. ಬೆಳಗ್ಗೆ ತಿಂಡಿ ಊಟ ಹಿಡಿದು ಸಂಜೆ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಉಪವಾಸ ಇರುತ್ತೆ. ಮತ್ತು ಬೆಳಗಿನ ಸಂಜೆವರೆಗೂ ದೇವರ ಅಭಿಷೇಕಗಳು ಪ್ರತಿಯೊಂದು ಇರ್ತದೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷಕ್ಕೆ ಆಚರಣೆ ವಿಜೃಂಭಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆ ಸುತ್ತಮುತ್ತಲಿನ ಎಲ್ಲ ಜನರು ಆಗಮಿಸಿ ನಮ್ಮ ಮಹಾವೀರ ಜಯಂತಿಯನ್ನು ವಿಜೃಂಭಣೆ ಮಾಡೋಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಹೇಳಿ ಮೆರವಣಿಗೆ ಇದೆಯಾ? ಮೆರವಣಿಗೆ ಸಾಯಂಕಾಲ 3 ಗಂಟೆಗೆ ಸಂಜೆ ರೋಡಿಂದ ಅಯ್ಯಪ್ಪಸ್ವಾಮಿ ಟೆಂಪಲ್ ಹೋಗಿ ಮತ್ತೆ ಚಂದ್ರಮಂದಿರ ವಾಪಸ್ ಹೋಗ್ತಾರೆ. ಈ ಸಲ ಎಲೆಕ್ಷನ್ ಇರೋದ್ರಿಂದ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವ ಶ್ರವಣಬೆಳಗೊಳದಲ್ಲಿಂದು ದಿಗಂಬರ ಜೈನ ಮಠದಿಂದ ಅದ್ಧೂರಿ 2623ನೇ ಮಹಾವೀರ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು. ಕಳೆದ 3 ವರ್ಷಗಳಿಂದ ಶ್ರವಣಬೆಳಗೊಳದ ದಿಗಂಬರ ಜೈನ ಮಠದಲ್ಲಿ ಮಹಾವೀರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡುತ್ತಾ ಬಂದಿದ್ದು, ಆದರೆ ಈ ಬಾರಿ ಅದ್ದೂರಿಯಾಗಿ ಮಹಾವೀರ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಬೆಳಗ್ಗೆಯಿಂದ ಮಹಾವೀರರ ವಿಗ್ರಹವನ್ನ ಬೆಳ್ಳಿಯ ಪಲ್ಲಕ್ಕಿಯ ಮೇಲೆ ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಉತ್ಸವದಲ್ಲಿ ಕೇರಳ ಕರಡೆ ವಾದ್ಯ, ಡೊಳ್ಳು ಕುಣಿತ, ಮಹಿಳೆಯರ ಡೊಳ್ಳು ಕುಣಿತ ಸೇರಿದಂತೆ ಇನ್ನು ಅನೇಕ ಸಾಂಸ್ಕೃತಿಕ ಉತ್ಸವವೂ ಸಾಗಿತ್ತು. ನಂತರ ಚಾವುಂಡರಾಯ ಸಭಾಮಂಟಪದಲ್ಲಿ ಭಗವಾನ್ ಮಹಾವೀರ ವಿಗ್ರಹಕ್ಕೆ ದಿಗಂಬರ ಜೈನ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಚಾರುಕೀರ್ತಿ ಅಭಿನಯ ಭಟಾರಕ ಸ್ವಾಮೀಜಿ ಅವರಿಂದ ಅಭಿಷೇಕವನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಜೈನ ಮುನಿಗಳು, ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಜೈನ ಮುಖಂಡರು ಮತ್ತು ಜೈನ ಸಮಾಜದವರು ಪಾಲ್ಗೊಂಡಿದ್ದರು. ಆಲೂರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತೊಗರನಹಳ್ಳಿ ಗ್ರಾಮದಲ್ಲಿ ಚುನಾವಣಾ ನೀತಿ ಸಂಹಿತೆ ಕಾನೂನಿನ ಅಡಿಯಲ್ಲಿ ಕೊಲ್ಲಿಯಮ್ಮ ದೇವಿ, ಶನೇಶ್ವರ, ಬಸವೇಶ್ವರ, ಬನಶಂಕರಿಯಮ್ಮ, ಆಂಜನೇಯ ಸ್ವಾಮಿ ಜಾತ್ರೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಶುಕ್ರವಾರ ರಾತ್ರಿ ಬನದಿಂದ ಕಳಸಗಳನ್ನು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಬನಶಂಕರಿ ಅಮ್ಮನವರ ಅಡ್ಡೆ ಹಾಗೂ ವಾದ್ಯಗೋಷ್ಠಿಯ ಮೂಲಕ ದೇವಸ್ಥಾನಗಳಿಗೆ ಕರೆತಂದು ಉತ್ಸವವನ್ನು ಆಚರಿಸಲಾಯಿತು. ಮರುದಿನ ಬೆಳಗ್ಗೆ ಜಾವ ಮತ್ತೆ ಹೊಳೆಯಲ್ಲಿ ದೇವತೆಗಳ ಕಳಸಗಳನ್ನು ಗಂಗೆ ಪೂಜೆ ಮಾಡಿ ಅಲ್ಲಿಂದ ದೇವಸ್ಥಾನದ ಆವರಣಕ್ಕೆ ಕರೆತಂದು ಕೆಂಡ ಹಾದು ಪೂಜೆ ಸಲ್ಲಿಸಲಾಯಿತು. ಅಮ್ಮನವರ ಉತ್ಸವದಲ್ಲಿ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಿಸಿದ್ದು, ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ನಮ್ಮ ಮತ ನಮ್ಮ ಹಕ್ಕು ಚಲಾವಣೆಗೆ ಆದ್ಯತೆ ನೀಡಿ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸುವ ಮೂಲಕ
ದೇಶದ ಹಿತವನ್ನು ಕೂಡ ಕಾಪಾಡಬೇಕು. ಈಗಾಗಲೇ ಮತದಾನದ ಬಗ್ಗೆ ಅನೇಕ ಅರಿವುಗಳನ್ನು ಸಹ ಮೂಡಿಸಲಾಗಿದ್ದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಮತದಾನದ ಪಟ್ಟಿಯನ್ನ ಕೂಡ ಬಿಡುಗಡೆಗೊಳಿಸಿ ಈ ಪಟ್ಟಿಯನ್ನ ತಮ್ಮ ಮನೆಯ ಬಾಗಿಲಿಗೆ ವಿತರಿಸಲು ಕೂಡ ಸಹಕಾರಿಯಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿ ಗೋವಿಂದರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಜರಿದ್ದರು. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಂಬಂಧ ಮತದಾರರಲ್ಲಿ ತಮ್ಮ ಮತಗಟ್ಟೆಯ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಶ್ರುತಿ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಪುರಭವನದ ಮುಂಭಾಗದಿಂದ ಹಮ್ಮಿಕೊಂಡಿದ್ದ ನಮ್ಮ ನಡೆ ಮತಗಟ್ಟೆಯ ಕಡೆ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ ಬಾರಿಯ ಚುನಾವಣೆಯಲ್ಲಿ ಕಡಿಮೆ ಮತದಾನ ನಡೆದಿದೆ. ಮತಗಟ್ಟೆಗಳ ಬಳಿ ಎಲ್ಲ ರೀತಿಯ ವ್ಯವಸ್ಥೆಗಳಿರಲಿದ್ದು, ಈ ಬಾರಿ ಹೆಚ್ಚು ಮತದಾನವಾಗಬೇಕು. ಎಲ್ಲರೂ ಒಟ್ಟಾಗಿ ಇತರರನ್ನ ಪ್ರೇರೇಪಿಸಿ ತಪ್ಪದೆ ಮತ ಚಲಾಯಿಸಬೇಕು. ಪ್ರತಿ ಮತದಾರರು ತನ್ನ ಮತದ ಮೌಲ್ಯವನ್ನು ಅರಿತು ಪ್ರಜಾಪ್ರಭುತ್ವದ ಈ ಪವಿತ್ರ ಹಬ್ಬದಲ್ಲಿ ಪಾಲ್ಗೊಳ್ಳುವ ಮೂಲಕ ಸದೃಢ ಹಾಗೂ ಬಲಿಷ್ಠ ದೇಶ ಕಟ್ಟುವಂತಾಗಲಿ ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಏನು ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ನಡೆ ಮತಗಟ್ಟೆ ಕಡೆ ಅಂತ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಅಷ್ಟೇ, ನಮ್ಮ ಮತದಾರರಿಗೆ ಅವ್ರ ಮತಗಟ್ಟೆ ಯಾವುದು ಅಂತ ಗೊತ್ತಿರಬೇಕು. ಆ ದಿನ ಏಪ್ರಿಲ್ 26 ಏನು ನಮ್ಮ ಮತದಾನ ನಡೀತಿದೆ, ಆ ದಿನ ಯಾರು ಮತಗಟ್ಟೆಗೆ ತೆರಳದೇ ಇರಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಎಲ್ಲ ನಮ್ಮ BLO ಮಟ್ಟದಿಂದ ಮತ್ತು ನಮ್ಮ PDOs ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ನಮ್ಮ ತಾಲೂಕು ಪಂಚಾಯತ್ ಮತ್ತು ಚೀಫ್ ಆಫೀಸರ್ ಮಟ್ಟದಲ್ಲಿ ಈ ದಿನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾರೇ BLOs ಎಲ್ಲ ಅವ್ರ ಮತಗಟ್ಟೆಗೆ ಹೋಗ್ಬಿಟ್ಟು ಈ ದಿನ ಒಂದು ಫ್ಲಾಗನ್ನು ನಾವು ಹಾಯಿಸ್ಟ್ ಮಾಡ್ತಿದ್ದೀವಿ ಮತಗಟ್ಟೆ ಮೇಲೆ. ಸೊ ಆವಾಗ ಮತದಾರರಿಗೆ ಅವ್ರ ಮತಗಟ್ಟೆ ಯಾವುದು ಅಂತ ಗುರುತು ಸಿಗುತ್ತೆ ಅನ್ನೋ ಉದ್ದೇಶದಿಂದ ಏಪ್ರಿಲ್ 26ನೇ ತಾರೀಕು ಬಗ್ಗೆ ನಿಮ್ಮ ಮತಗಟ್ಟೆ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಮ್ಮ BLOs ಈ ದಿನ ಮತಗಟ್ಟೆಯಲ್ಲಿ ಇರ್ತಾರೆ. ತಾವು ಹೋಗಿ ತಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು, ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲೂ ಸಹ ತಮ್ಮ ಮತಗಟ್ಟೆ ಯಾವುದು ಅಂತ ತಿಳ್ಕೊಬೋದು, ಅಥವಾ 1950ಗೆ ಕಾಲ್ ಮಾಡಿನೂ ಸಹ ತಿಳ್ಕೊಬೋದು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ಪುರಸಭಾ ಮುಖ್ಯಾಧಿಕಾರಿ ರಮೇಶ್, ಪುರಸಭಾ ಕಂದಾಯ ಅಧಿಕಾರಿ ಪ್ರಕಾಶ್, ಮಂಜೇಗೌಡ, ರೇವಣ್ಣ ಸೇರಿದಂತೆ ಇನ್ನಿತರರಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸತ್ಯ ಪಾಲನೆ ಮಾಡುವ ಮೂಲಕ ಸತ್ಯ ಮತ್ತು ಸುಳ್ಳಿನ ಅಂತರವನ್ನು ಅರಿತುಕೊಂಡು ಮತ ಚಲಾವಣೆ ಮಾಡಬೇಕು ಎಂದು ಮೈಸೂರು ರಂಗಾಯಣದ ಮಾಜಿ ನಿರ್ದೇಶಕರಾದ ಜನಾರ್ದನ ಹೇಳಿದರು. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಏರ್ಪಡಿಸಿದ್ದ ಸಂವಿಧಾನ ಉಳಿವಿಗಾಗಿ ಸಾಂಸ್ಕೃತಿಕ ಪ್ರತಿಶೋಧ ಸಮುದಾಯ ಕರ್ನಾಟಕದ ಜಾಥಾದಲ್ಲಿ ಮಾತನಾಡಿದ ಅವರು, ಆಳುವ ಸರ್ಕಾರಗಳು ನೀಡಿದ ಆಶ್ವಾಸನೆಗಳನ್ನು ಕಾರ್ಯಗತ ಮಾಡದೇ ಇರುವ ಸಂದರ್ಭದಲ್ಲಿ ಧರ್ಮಗಳ ಮಧ್ಯೆ ದ್ವೇಷ ಸೃಷ್ಟಿ ಮಾಡಿ ಅಧಿಕಾರ ಮಾಡುತ್ತಿದ್ದಾರೆ ಎಂದು ದೇಶದಲ್ಲಿ ಸರ್ವಾಧಿಕಾರ ಮನೋಭಾವದ ಸಂಸದರು ಪಾರ್ಲಿಮೆಂಟ್ನಲ್ಲಿ ಕುಳಿತು ದೇಶವನ್ನಾಳುತ್ತಿದ್ದಾರೆ. ಪ್ರಶ್ನೆ ಮಾಡುವವರನ್ನ ಪಾರ್ಲಿಮೆಂಟ್ನಿಂದ ಹೊರಗೆ ಹಾಕುತ್ತಿದ್ದಾರೆ. ಈ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ. ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡುವಂತಹ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾಗಿದೆ. ಈ ರೀತಿ ಮತ ಚಲಾಯಿಸಬೇಕು ಎಂದರು. ಯಾವ ದಡ್ಡನುವೆ, ಎಂತ ಮೂರ್ಖನುವೆ ನನಗೆ ಸತ್ಯ ಬೇಕು ಅಂತಾನೆ, ಒತ್ತು ಕೊಡಬೇಕು ಅಂತಾನ, ಅದು ನಾವು ವಹಿಸ್ಬೇಕಾಗಿರ್ತಕ್ಕಂಥ ಎಚ್ಚರ ಅಂತ. ಸತ್ಯ ಯಾವುದು, ಸುಳ್ಳು ಯಾವುದು. 75 ವರ್ಷ ಆಯಿತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಏನು ಬದಲಾವಣೆ ಆಗಿದೆ? ಇದ್ದ ಜನರ ಸ್ಥಿತಿ ಅದೇ ಗತಿಯಲ್ಲಿದೆ. ಉದ್ಯೋಗಗಳಿಲ್ಲ. ಈ 10 ವರ್ಷದಲ್ಲಿ ಬಂದಂಥ ಕೇಂದ್ರ ಸರ್ಕಾರ ಏನೆಲ್ಲ ಭರವಸೆ ಕೊಟ್ಟು ನಿಮಗೆ ಗೊತ್ತಿದೆ. ಇನ್ನು ಭರವಸೆನೆಲ್ಲಿ ಕೇಳ್ಬಿಡ್ತಾರೋ ಅಂದ್ಬಿಟ್ಟು ಹಿಂದೂ ಮುಸ್ಲಿಮರ ನಡುವೆ ಜಗಳ ತಂದಿತ್ತು, ಬೀದಿಯಲ್ಲಿ ಹೊಡೆದಾಡ್ತಾರೆ. ಆ ಹೊಡೆದಾಟ ನೋಡ್ಕೊಂಡು ಇವರು ಇನ್ನೊಬ್ಬ ಅಂಬಾನಿ ಅದಾನಿಗೆ ಕೋಟಿ ಲೂಟಿ ಮಾಡ್ಕೊಂಡು ಹೋಗಪ್ಪ ಅಂತ ರಹದಾರಿ ಮಾಡ್ಕೊಳ್ಳೋದು. ಯಾವುದು ಸತ್ಯ, ಯಾವುದು ಸುಳ್ಳು? ಕಾರ್ಮಿಕ ಮುಖಂಡ ಧರ್ಮೇಶ್ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆಯಾಗಬೇಕು. ಈ ಸಮಸ್ಯೆಗಳ ಪರಿಹಾರಕ್ಕೆ ನಾವು ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ಆಯ್ಕೆಯಾದ ವ್ಯಕ್ತಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಪರವಾಗಿ ಮಾತನಾಡಬೇಕು. ಇಂತಹ ವ್ಯಕ್ತಿಯನ್ನ ಗೆಲ್ಲಿಸಬೇಕು. ನಮ್ಮ ಬದುಕಿನ ಜ್ವಲಂತ ಸಮಸ್ಯೆಗಳು ಚುನಾವಣೆಯಲ್ಲಿ ಚರ್ಚೆಯಾಗದಿರುವುದು ದುರಂತವಾಗಿದೆ. ಜಾತಿ ಧರ್ಮ ಪ್ರಮುಖ ವಿಷಯವಾಗಿರೋದು ಪ್ರಜಾತಂತ್ರದ ದುರಂತ ಎಂದರು. ದೇಶದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಅದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಸಂವಿಧಾನ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಸಂವಿಧಾನದ ಅಧಿಕಾರ ಮಾತ್ರವೇ ಈ ದೇಶ ಉಳಿಸಕ್ಕೆ ಸಾಧ್ಯ ಆಗುವಂಥದ್ದು. ಈ ದೇಶ ಅಭಿವೃದ್ಧಿ ಆಗುವಂಥದ್ದು ಸಂವಿಧಾನದ ಅಧಿಕಾರದ ಮುಖಾಂತರ ಮಾತ್ರ. ಅಂದ್ರೆ ಈಗ ಸಂವಿಧಾನ ಇಲ್ವಾ ಅಂತ ನೀವು ಕೇಳಬಹುದು. ಬಂಧುಗಳೇ, ಕೆಲವು ಅಂಶಗಳನ್ನ ನಿಮಗೆ ಹೇಳಿ ಬಯಸ್ತೇನೆ. ಸಂವಿಧಾನ ಇದೆ, ಸಂವಿಧಾನವನ್ನು ನಾವು ಒತ್ತು ಮೆಳಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಹಾರವನ್ನು ಹಾಕ್ತಾರೆ. ಅವರ ಹೆಸರಿನಲ್ಲಿ ಭವ್ಯವಾದ ಮಹಲ್ಗಳನ್ನ ಕಟ್ಟಿಸ್ತಾರೆ. ಅವರ ದೊಡ್ಡ ದೊಡ್ಡ ಪ್ರತಿಮೆಗಳನ್ನ ನಿಲ್ಲಿಸ್ತಾರೆ. ವಿಹಾರಗಳನ್ನ ಮಾಡಲಾಗುತ್ತೆ. ಅವರ ಜನ್ಮ ದಿನಾಚರಣೆ ಅತ್ಯಂತ ವಿಜೃಂಭಣೆ ಆಚರಿಸಲಾಗ್ತಾ ಇದೆ. ಆದ್ರೆ
ಮುಖ್ಯವಾಗಿ ಅವರ ವಿಚಾರಗಳನ್ನ ಕೊಲ್ಲಾಗ್ತಾ ಇದೆ. ಐಡಿಯಾಲಜಿ ಮತ್ತೆ ಐಡಲ್ ಅಂತ ನಾವು ಹೇಳ್ತೇವೆ. ಐಡಲ್ ಅಂತ ಅಂದ್ರೆ ಬಾಬಾ ಸಾಹೇಬರ ಪ್ರತಿಮೆಗಳನ್ನ ಇಟ್ಟು ಐಡಿಯಾಲಜಿ. ಈ ಸಂದರ್ಭದಲ್ಲಿ ಜನಪರ ಹೋರಾಟ ಸಮಿತಿಯ ಪ್ರಮುಖರಾದ ಎಸ್ಎನ್ ಮಲ್ಲಪ್ಪ, ರಾಜಶೇಖರ್ ಮಾಸ್ಟರ್, ಪೃಥ್ವಿರಾಜು ಗುರೂರು, ಗ್ಯಾರಂಟಿ ರಾಮಣ್ಣ, ಸೌಮ್ಯ, ಅಕ್ಬರ್ ಜುನೈದ್, ಸಲೀಂ ಕೊಲ್ಲಹಳ್ಳಿ, ಕಾಸಿಂ ಕಾಕಾ, ತಸ್ಲೀಂ ಮುಂತಾದವರಿದ್ದರು. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ನೂತನ ಸರ್ಕಾರದಲ್ಲಿ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ ನೀಡಿದರು. ಪಾಂಡವಪುರ ಪಟ್ಟಣದ ಕ್ರೀಡಾಂಗಣದ ಸಮೀಪ ಶನಿವಾರ ಆಯೋಜಿಸಿದ್ದ ಮೈತ್ರಿಕೂಟ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮೇಕೆದಾಟು ವಿಚಾರದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿದ್ದರು. ಆದರೆ ನಮ್ಮ ನೀರು ತಮಿಳುನಾಡು ಹಕ್ಕು ಎಂದು ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿಸಿ ರೈತರಿಗೆ ದ್ರೋಹ ಮಾಡಿದ್ರು. ಇದೇ ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ. ಬಿತ್ತನೆ ಮಾಡಬೇಡಿ ಎಂದು ರೈತರಿಗೆ ಹೇಳಿದ ಸಚಿವ ಯಾರಾದರೂ ಇದ್ರೆ ಅದು ಚಲುವರಾಯಸ್ವಾಮಿ ಮಾತ್ರ. ಕಾಂಗ್ರೆಸ್ ಸರ್ಕಾರದಿಂದ ರೈತರು ಕಬ್ಬಿಗೆ ಬೆಂಕಿ ಇಡುವ ಪರಿಸ್ಥಿತಿ ಬಂದಿದೆ. ಮಂಡ್ಯ ಜಿಲ್ಲೆಯ ಜನರು ಮುಗ್ಧರು. ಪ್ರೀತಿ ಕೊಟ್ಟರೆ ಪ್ರೀತಿ ತೋರಿಸುತ್ತಾರೆ. ನಾನು ಜನರನ್ನ ದೇವರಂತೆ ಕಾಣುತ್ತೇನೆ ಎಂದರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಜನ ಮರುಳಾಗಬಾರದು. ಈ ಚುನಾವಣೆಯಲ್ಲಿ ನನ್ನ ಸೋಲು ಗೆಲುವು ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿಯರ ಕೈಯಲ್ಲಿದ್ದು ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿದರು. ಬಣ್ಣವಾಸಿ ಸ್ವಾಮಿ ಕಾಂಗ್ರೆಸ್ ಮುಖಂಡ್ರೆ, ನನ್ನ ನಾಯಕರು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಯಡಿಯೂರಪ್ಪ ಮಂಜೂರು ಮಾಡಿಕೊಟ್ಟು ಕಟ್ಟಿಸ್ಕೊಟ್ಟಿರುವಂತಹ ಬಿಲ್ಡಿಂಗ್ ಗಳಿಗೆ ಬಣ್ಣವಾಸಿ ಸಾಕಷ್ಟೇ. ಏನು ಅಭಿವೃದ್ಧಿ ಮಾಡಿದ್ರಿ ಅಂತ ಕೇಳ್ತೀರನ್ರಿ ಮಿಸ್ಟರ್ ಚಲುವರಾಯಸ್ವಾಮಿ ಜಿಲ್ಲಾ ಮಂತ್ರಿಗಳೇ, ಇವತ್ತು ನನ್ನ ಜಿಲ್ಲೆಯನ್ನ ಕಟ್ಟಲಿಟ್ಟಿದ್ದೀರಿ. ಯಾವುದೋ ಒಂದು ಕಮಿಷನ್ಗೋಸ್ಕರ ನೀರು ಮಾಡಿಸೋದಲ್ಲಪ್ಪ. ನಾನು ನನ್ನ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾಗ ನಾರಾಯಣಗೌಡರು ಇಲ್ಲೇ ಇದ್ದಾರೆ. ಅವತ್ತು ನಮ್ಮ ಜನ ನನ್ನ ತಾಯಿ ಬಟ್ಟೆ ಹೋಗಿ ಕಾಯ್ತಾ ಇಲ್ಲ, ಸೋಪರ್ ಕಟ್ಟೆ ಆಗ್ಬೇಕು, ದನ ನೀರು ಕುಡ್ಸಕ್ ಆಯ್ತಾ ಇಲ್ಲ, ನಿರ್ಧಾರ ಕಟ್ಟೆಗಳಾಗ್ಬೇಕು, ಒಂದೂರಿಗೆ ಎಕ್ಸ್ಟ್ರಾ 4 ಬ್ರಿಡ್ಜ್ಗಳು ಬೇಕು ಅಂತ ಹೇಳಿ 300 ಕೋಟಿಯನ್ನ ಒಂದೇ ಕಂತೆ ಮಂಜೂರು ಮಾಡಿ 6 ವರ್ಷ ಮಂಜೂರು ಮಾಡಿಕೊಟ್ಟಂತದ್ದು. ಒಂದು ಮಾತಾಡಿದ್ರು ಅಣ್ಣ, ಯಾವುದೇ ಕಾರಣಕ್ಕೂ ನೀರು ನಿಲ್ಸಕ್ಕೂಡ್ದು, ಆನ್ ಅಂಡ್ ಆಫ್ ಅಷ್ಟೇ ಕೆಲಸ ಮಾಡಬೇಕು ಬಿಟ್ಟಣ. ಇವತ್ತು ನನ್ನ ಮಂಡ್ಯ ಜಿಲ್ಲೆಯ ಜನ 13ರಿಂದ 18 ತನಕ ಸರಿಯಾಗಿ ನೀರು ಡ್ಯಾಮ್ ತುಂಬಿದೆ, ನಾಟಿ ಮಾಡಿಲ್ಲ, ನೀರು ಹಾಯಿಸಿಲ್ಲ. ಒಂದೇ ತಿಂಗಳಿಗೆ ಡ್ಯಾಮ್ ತುಂಬಿದೆ, ಕನ್ನಂಬಾಡಿ ಕಟ್ಟೆ ಮುಂದೆ ನಾಟಿ ಚಾಲನೆ ಮಾಡಿ ಕೊಡಿ, ನಮ್ಮ ಹೋಗಿ ಕಲಿಸು, ಹೌದನ್ನ ನಾಟಿ ಹಾಕ್ತೀನಿ ಅಂತೇಳಿ ನಾಟಿ ಚಾಲನೆ ಕೊಟ್ಟಂತ ದಿನ ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ, ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕರಾದ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಪಾಂಡವಪುರ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳನ್ನು ಕೇವಲ 10 ತಿಂಗಳಲ್ಲಿ ಈಡೇರಿಸಿದ್ದೇವೆ. ಹಾಗಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸುವ ಮೂಲಕ ಶಕ್ತಿ ತುಂಬಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿದರು. ಕೇರ್ಪೇಟೆ ಪಟ್ಟಣದ ಪುರಸಭಾ ಕಚೇರಿ ಬಳಿ ಇರುವ ಮೈದಾನದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಆಯೋಜಿಸಿದ್ದ ಬೃಹತ್ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಡಜನರ ಕಲ್ಯಾಣಕ್ಕಾಗಿ ಅನುಷ್ಠಾನಗೊಳಿಸಿರುವ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಸ್ವಾರ್ಥ ಸಾಧನೆಗಾಗಿ ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿರುವ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಜಿಲ್ಲೆಯ ಮಗನಾದ ಸ್ಟಾರ್ ಚಂದ್ರು ಅವರನ್ನ ಬೆಂಬಲಿಸಿ ಗೆಲ್ಲಿಸಿ ಬಸವಾದೀಶ್ವರನರ ತತ್ವ ಸಂದೇಶಗಳನ್ನು ಪಾಲಿಸುತ್ತಿರುವ ಕಾಂಗ್ರೆಸ್ ಪಕ್ಷವು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ. ರಾಜ್ಯದ 3.5 ಕೋಟಿ ಕುಟುಂಬಗಳು ತಿಂಗಳಿಗೆ 4,000ರಿಂದ 5,000 ರೂಪಾಯಿಗಳವರೆಗೆ ಸರ್ಕಾರದಿಂದ ಸಹಾಯ ಪಡೆಯುತ್ತಿವೆ. ಬಡವರ ಪರವಾಗಿ ಕೆಲಸ ಮಾಡುತ್ತಾ ಕೊಟ್ಟ ಮಾತಿನಂತೆ ನಡೆದು ಜನಪರವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿರುವ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಜಿಲ್ಲೆ ಹಾಗೂ ರಾಜ್ಯದ ಸಮಗ್ರವಾದ ಅಭಿವೃದ್ಧಿಗೆ ಕಾಂಗ್ರೆಸ್ ಬೆಂಬಲಿಸಿ ಎಂದು ಮನವಿ ಮಾಡಿದರು. ನಾನು ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಬಸವ ಜಯಂತಿಯ ದಿನನೇ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಬಸವಾದಿ ಶರಣರ ತರ ಮಾಡಬೇಕು ಅಂತೇಳಿ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡೋದಲ್ಲ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಲಿಲ್ಲ. ಇದನ್ನ ನಾವು ಮಾಡಿದ್ರು. ನಿಮಗೆ ಕೆಂಪೇಗೌಡ ಜಯಂತಿ ಮಾಡಿದವರು ಯಾರು?
ನಾವು ನಮ್ಮ ಸರ್ಕಾರ ಕೆಂಪೇಗೌಡರ ಅಭಿವೃದ್ಧಿ ನಿಗಮ ಸ್ಥಾಪನೆ ಅಭಿವೃದ್ಧಿ. ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ನರೇಂದ್ರ ಸ್ವಾಮಿ, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಮಾಜಿ ಸಚಿವ ಮಳವಳ್ಳಿ ಸೋಮಶೇಖರ್, ಮಳವಳ್ಳಿ ಶಿವಣ್ಣ, ಟಿಎಪಿಸಿಎಂಎಸ್ ನಿರ್ದೇಶಕ ಬಿಎಲ್ ದೇವರಾಜು ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಈ ಸಂದರ್ಭದಲ್ಲಿ ತಮ್ಮನ್ನು ಹೇಳ್ತಾ ಇದ್ದೇನೆ, 136 ಜನ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಮಂಡ್ಯದಲ್ಲೂ ಕೂಡ ಈಗಾಗಲೇ ಒಂದು ಸೀಟ್ ಬಿಟ್ಟು ಇಲ್ಲಿ ಈ ಕೆಆರ್ಪೇಟೆ ಸೀಟ್ ಬಿಟ್ಟು ಎಲ್ಲಾ ಸೀಟ್ಗೆ ಆಶೀರ್ವಾದ ಮಾಡಿದ್ರಿ. ಆದ್ರೆ ನಾವೇನ್ ಮಾಡಿದ್ರು ನಿಮ್ಗೆ ಈ ಬಡವರ ಬಗ್ಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಈ ಬಡವರಿಗೋಸ್ಕರ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ತಂದು 5 ಗ್ಯಾರಂಟಿಯಿಂದ ಏನಾಯ್ತು? ಎಲ್ಲ ನನ್ನ ತಾಯಂದಿರ ಬದುಕು ಹಸನಾಗ್ತಾ ಇದೆ. ಎಲ್ಲ ನಮ್ಮ ರೈತರು ಯಾರು ಕರೆಂಟ್ ಬಿಲ್ ಕಟ್ಟಂಗಿಲ್ಲ. 5 ಗ್ಯಾರಂಟಿ ಹೇಳ್ದು ನಿಮ್ಗೆ ಮಾತು ಕೊಟ್ಟಂತೆ ನಡೆದು ಇವತ್ತು ಅಂತ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಲ್ಲ ಬಿಜೆಪಿಯವರಾಗ್ಲಿ ಜನತಾದಳದವರಾಗ್ಲಿ ಒಂದು ಅಂತ ಕಾರ್ಯಕ್ರಮ ತಮ್ಮ ಜೀವನದಲ್ಲಿ ಅಧಿಕಾರ ಇದ್ದಾಗ ಯಾರಿಗಾರು ಒಬ್ಬರಿಗೆ ಸಹಾಯ ಮಾಡೋದು ಹೇಳಿದ್ರೆ ನಾನು ಏನ್ ಬೇಕಾದ್ರೂ ಶಿಕ್ಷೆಗೆ ಒಳಗಾಗ್ತೇನೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಪಕ್ಷದ ಮುಖಂಡರು ಹಾಗೂ ಮುಂಚೂಣಿ ನಾಯಕರು ತಮ್ಮ ತಮ್ಮ ಗ್ರಾಮಗಳ ಬೂತ್ನಲ್ಲಿ ಪಕ್ಷಕ್ಕೆ ಲೀಡ್ ಕೊಡಿಸದೇ ಇದ್ದಲ್ಲಿ ಅಂತಹವರಿಗೆ ಪಕ್ಷದ ವೇದಿಕೆಯನ್ನ ಹಂಚಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಹಾಗಾಗಿ ಜವಾಬ್ದಾರಿ ತೆಗೆದುಕೊಂಡು ತಮಗೆ ವಹಿಸಿದ ಕೆಲಸವನ್ನ ಮಾಡಬೇಕು ಎಂದು ಸಲಹೆ ನೀಡಿದರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುನಿಲ್ ಬೋಸ್ ರವರನ್ನ ತಾಲೂಕಿನ ಸವಿತಾ ಸಮಾಜ ಒಕ್ಕೊರಲಿನಿಂದ ಬೆಂಬಲಿಸಿ ಅವರ ಗೆಲುವಿಗೆ ಶ್ರಮಿಸಲಾಗುವುದು ಎಂದು ಹೋಬಳಿ ಒಕ್ಕೂಟದ ಅಧ್ಯಕ್ಷ ಟಿ ದೊಡ್ಡಪುರ ಸದೇಶ್ ತಿಳಿಸಿದರು. ಟಿ ನರಸೀಪುರ ತಾಲೂಕಿನ ಎಡತೊರೆ ಗ್ರಾಮದಲ್ಲಿ ಸವಿತಾ ಸಮಾಜದ ಮುಖಂಡರೊಡಗೂಡಿ ಮನೆ ಬಾಗಿಲಿಗೆ ತೆರಳಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಸುನಿಲ್ ಬೋಸ್ ರವರಿಗೆ ಮತ ನೀಡುವಂತೆ ಮನವಿ ಮಾಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವನ್ನ ನಾವು ಬೆಂಬಲಿಸುತ್ತಾ ಬಂದಿದ್ದು ಸುನಿಲ್ ಬೋಸ್ ರವರ ತಂದೆಯವರಾದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರನ್ನ ಸಹ ನಮ್ಮ ಸಮಾಜ ಬೆಂಬಲಿಸಿ ಅವರ ಗೆಲುವಿಗೆ ಶ್ರಮಿಸಿತ್ತು. ಈಗ ಅವರ ಸುಪುತ್ರರೇ ಆಗಿರುವ ಸುನಿಲ್ ಬೋಸ್ ರವರನ್ನು ಸಹ ಸಮಾಜ ಬೆಂಬಲಿಸಿ ಅವರ ಗೆಲುವಿಗೆ ಶ್ರಮಿಸಲಿದೆ ಎಂದರು. ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ಚಾಮರಾಜನಗರ ಜಿಲ್ಲೆಗೆ ಸುನಿಲ್ ಬೋಸಣ್ಣವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುನಿಲ್ ಬೋಸಣ್ಣವರು ನಿಂತಿದ್ದಾರೆ. ಇಡೀ ತಾಲೂಕಿನ ನಮ್ಮ ಸವಿತಾ ಸಮಾಜದ ಇಡೀ ತಾಲೂಕು ಮಟ್ಟದಲ್ಲಿ ಎಸ್.ಸಿ. ಮಹದೇವಪ್ಪ ಅವ್ರನ್ನು ನಾವು ಇದೇ ಥರ ಬೆಂಬಲಿಸಿದ್ವು. ಇದೇ ಥರ ಈಗ ಮಗವರು ಆದ ಸುನಿಲ್ ಬೋಸಣ್ಣವರು ನಗರ ಲೋಕಸಭಾ ನಿಂತಿದ್ದಾರೆ. ಇಡೀ ತಾಲೂಕಿನ ಸವಿತಾ ಸಮಾಜದವರು ಅವ್ರಿಗೆ ಬೆಂಬಲ ಸೂಚಿಸಿ ಜಿಲ್ಲಾ ಅಂತ ಅವ್ರಿಗೆ ಒಂದು ಬೆಂಬಲ ಸೂಚಿಸಿ ಸವಿತಾ ಸಮಾಜದವರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ದುರ್ಗನೂರು ಚಲುವರಾಜು, ಖಜಾಂಚಿ ದೊಡ್ಡಮೂಲೂರು ನಿಂಗರಾಜು, ಸಂಘಟನಾ ಕಾರ್ಯದರ್ಶಿ ಕರೋಹಟ್ಟಿ ನಾಗೇಂದ್ರ, ಸಂಘಟನಾ ಕಾರ್ಯದರ್ಶಿ ದೇವರಾಜು, ಶ್ರೀರಂಗರಾಜಪುರ ದೇವರಾಜು ಸೇರಿದಂತೆ ಇತರರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಲೋಕಸಭಾ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ತೆನೆಹೊತ್ತ ಮಹಿಳೆಯ ಗುರುತಿಗೆ ಮತ ನೀಡಿ ಅವರನ್ನ ಹೆಚ್ಚಿನ ಬಹುಮತದಿಂದ ಜಯಶೀಲರನ್ನಾಗಿ ಮಾಡಬೇಕು ಎಂದು ಶಾಸಕ ಎಚ್.ಡಿ. ಮಂಜು ಧರ್ಮಪತ್ನಿ ರಮಾ ಮಂಜು ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯ ವಿವಿಧ ವಾರ್ಡುಗಳಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು, 2 ಬಾರಿ ಮುಖ್ಯಮಂತ್ರಿಯಾಗಿ ನಾಡಿನ ಬಡವರ, ರೈತರ, ನೊಂದವರ ದನಿಯಾಗಿ ಅವರಿಗೆ ಜನಪರ ಕಾರ್ಯಕ್ರಮಗಳನ್ನು ನೀಡಿರುವ ಮಾಜಿ ಸಿಎಂ ಕುಮಾರಣ್ಣ ನಾಡು ಕಂಡ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ. ಅಲ್ಲದೆ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯಲು ಕ್ರಮ ಕೈಗೊಂಡಿದ್ದಾರೆ. ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವ ಮೂಲಕ ಪಾರದರ್ಶಕ ಆಡಳಿತ ನಡೆಸುತ್ತಿದೆ. ಆದ್ದರಿಂದ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಎಲ್ಲರೂ ನಾವು ಮಹಿಳಾ ಸಂಘದಿಂದ ಎಲ್ಲ ಬಂದು ಒಟ್ಟಿಗೆ ಸೈನ್ಅಪ್ ಮಾಡ್ತಿದ್ವಿ. ಕುಮಾರಣ್ಣಂಗೆ ಬಹುಮತದಿಂದ ಎಲ್ಲರೂ ಗೆಲ್ಲಿಸಬೇಕು. ಅದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ದಯವಿಟ್ಟು ಎಲ್ಲ ಕುಮಾರಣ್ಣಂಗೆ ವೋಟ್ ಮಾಡಿ ಅಂತ ಎಲ್ಲರೂ ತಿಳ್ಕೊಳ್ತಿದ್ದೀವಿ. ಗ್ರಾಮ ಸಂಖ್ಯೆ ಒಂದೇ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯೆ ಇಂದ್ರಾಣಿ ವಿಶ್ವನಾಥ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಸುರೇಶ್, ರಾಮು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳದ ರಾಷ್ಟ್ರೀಯ ಹೆದ್ದಾರಿ 63 ಹಾಗೂ ಜಿಲ್ಲೆಯ ರಾಜ್ಯ ಹೆದ್ದಾರಿ ರಸ್ತೆಯು ದುರಸ್ತಿ ಕಾಣದೆ ಪಾಳು ಬಿದ್ದಿದ್ದು, ಮಳೆಗಾಲ ಬಂದಾಗ ನೀರು ನಿಂತು ಅಪಘಾತ ಸಂಭವಿಸುತ್ತಿದ್ದರೂ ಸಂಚಾರಿಗಳ ಪ್ರಾಣಕ್ಕೆ ಬೆಲೆ ಇಲ್ಲವೇ ಎಂದು ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯಾಧ್ಯಕ್ಷ ಶಂಕರ್ ಹೂಗಾರ್ ಆಕ್ರೋಶ ಹೊರಹಾಕಿದರು.
ಈ ಕುರಿತು ವಿವಿಸಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ರಾಜ್ಯ ಮತ್ತು ರಾಷ್ಟ್ರದಲ್ಲಿ 2 ಸರ್ಕಾರ ಬದಲಾದರೂ ಕಳೆದ 10 ರಿಂದ 12 ವರ್ಷದಿಂದ ಕೊಪ್ಪಳದ ಹಿರಾವಲಿಯ ಹಿರೇಹಳ್ಳಿ ಮೇಲಿನ ರಸ್ತೆಗಳು ಡಾಂಬರ್ ಕಂಡಿಲ್ಲ. ಈ ಹಿನ್ನೆಲೆ ಹಲವು ಬಾರಿ ಸಂಬಂಧಪಟ್ಟವರಿಗೆ ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದುದರಿಂದ ಸಂಬಂಧಿಸಿದ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಅಭಿವೃದ್ಧಿ ಮಾಡಬೇಕೆಂದು ಆಗ್ರಹಿಸಿದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ರಾಷ್ಟ್ರೀಯ ಹೆದ್ದಾರಿ 63 ಈ ಕೊಪ್ಪಳದಿಂದ ರಾಷ್ಟ್ರೀಯ ಹೆದ್ದಾರಿ ಮುಕ್ತಾಯವಾಗ್ತದಲ್ಲ, ಆ ಮುಕ್ತಾಯವಾಗುವ ಈ ರಸ್ತೆ ಇದು ಪ್ರಮುಖ ಎಲ್ಲ ವಾಹನ ಸವಾರರಿಗೆ ಮುಖ್ಯ ಕೊಂಡಿ ಈ ಒಂದು ರಸ್ತೆ. ಈ ರಸ್ತೆ ಇಷ್ಟು ವರ್ಷಗಳ ನಿರಂತರವಾಗಿ ಹಾಳಾಗಿದೆ ಅಂದರೆ 2 ಸರ್ಕಾರಗಳು ಬಂದವು, ಮತ್ತು ಇಲ್ಲಿ ಸಂಸದರು ಇದ್ದರು. ಯಾರಿದ್ರೂ ಕೂಡ ಈ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಇಲ್ಲಿವರೆಗೂ ಅವ್ರಿಗಾಗಿಲ್ಲ. ಸಾರ್ವಜನಿಕರಿಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ಇವರಿಗೆ ಇಲ್ಲವಾಗಿದೆ. ಸಾವಿರಾರು ವಾಹನಗಳು ದಿನನಿತ್ಯ ಇಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಲಕ್ಷಾಂತರ ಪ್ರಯಾಣಿಕರು ಈ ರಸ್ತೆ ತುಂಬ ಓಡಾಡ್ತಾ ಇದ್ದಾರೆ. ತುಂಬ ಎಷ್ಟು ಕೆಟ್ಟದಾಗಿದೆ ಅಂತಂದರೆ ನೀವು ನೋಡಿ ಇವತ್ತು ತೋರಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 3ನೇ ದಿನದ ಪುಂಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ. ಮತ್ತೊಂದು ದೈತ್ಯಾಕಾರದ ನರಹಂತಕ ಕಾಡಾನೆ ಸೆರೆ. ಸೀಗೆ ಆನೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಮಲೆನಾಡು ಭಾಗದ ಜನರು. ಎಲುಬು ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ಕೊಡುವುದು ನಿಶ್ಚಿತ. ಶಾಸಕ ರೇವಣ್ಣಗೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿರುಗೇಟು. ಪೋಷಕರೇ, ಮಕ್ಕಳ ಕೈಯಲ್ಲಿ ಕಾರ್ ಕೀ ಕೊಡುವ ಮುನ್ನ ಎಚ್ಚರ ಎಚ್ಚರ. ನಿಂತಿದ್ದ ಕಾರಿನಲ್ಲಿ ಮಕ್ಕಳ ಚೇಷ್ಟೆ, ಬಾಲಕ ಬಲಿ, ಮತ್ತೊಬ್ಬನಿಗೆ ಗಂಭೀರ ಗಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.